ಮೈಸೂರು ಜಿಲ್ಲೆಯ ಈ ಅಂಗನವಾಡಿ ಕಟ್ಟಡ ಒಂದು ರೀತಿ ಪಾಳು ಕಟ್ಟಡದ ರೀತಿಯಲ್ಲಿ ಇಲ್ಲದಿದ್ದರೂ ಹೊಸ ಕಟ್ಟಡವಾಗಿದ್ದರೂ ಕೂಡ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಪಾಳು ಬಿದ್ದ ಕಟ್ಟಡಗಳು ಅನೈತಿಕ ಚಟುವಟಿಕೆ ತಾಣಗಳಾಗಿದ್ದನ್ನು ನೋಡಿದ್ದೇವೆ. ಆದರೆ ಉದ್ಘಾಟನೆಯ ಭಾಗ್ಯ ಕಾಣದಂಥ ಈ ಕಟ್ಟಡವೂ ಅದೇ ರೀತಿ ಆಗಿದೆ. ಕುಡುಕರ ಅಡ್ಡೆ ಅಂತಾಗಿದೆ ಈ ಅಂಗನವಾಡಿ ಕೇಂದ್ರ. ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದ ವಾರ್ಡ್ ನಂಬರ್ 23ರಲ್ಲಿರುವಂಥ ಅಂಗನವಾಡಿ ಕೇಂದ್ರ ಇದು. ಮೈಸೂರು ಜಿಲ್ಲೆಯಲ್ಲಿರುವಂಥ ಈ ಅಂಗನವಾಡಿ ಕಟ್ಟಡಕ್ಕೆ ಯಾಕಿಷ್ಟು ನಿರ್ಲಕ್ಷ್ಯ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅಧಿಕಾರಿಗಳು ಇದನ್ನು ಉದ್ಘಾಟನೆ ಮಾಡಿಲ್ಲ, ಅಂಗನವಾಡಿ ಕೇಂದ್ರವಾಗಿ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವಂಥ ಈ ಅಂಗನವಾಡಿ ಕೇಂದ್ರ ಹೀಗೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಕಾಣಿಸ್ತಾ ಇದೆ. ನಿರ್ಮಾಣವಾಗಿ ಕನಿಷ್ಠ 8 ತಿಂಗಳ ಮೇಲಾಗಿದೆ. ಆದರೆ ಇದರ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ಅವರ ನಿರ್ಲಕ್ಷ್ಯ ಎಷ್ಟು ಅನ್ನೋದನ್ನು ಇದು ಎದ್ದು ತೋರಿಸ್ತಾ ಇದೆ. ಕ್ರಮ ತಗೋತಾರಲ್ಲ ಸರ್ ಇವರೇ ಅಧ್ಯಕ್ಷರೇ. ಏನು ಡಿಸ್ಪ್ಯೂಟ್ ಆಡ್ತಾರೆ, ಜೂಜಾಡ್ತಾರೆ, ಎಣ್ಣೆ ಹೊಡಿತಾರೆ, ಗಾಂಜಾ ಹೊಡಿತಾರೆ, ಸಿಗರೇಟ್ ಎಲ್ಲ ಸೇರ್ತಾವ್ರೆ. ಇಲ್ಲಿ ಏನು ತೊಂದರೆ ಕೊಡ್ತಾವ್ರೆ. ನೀವು ಇದು ಅಂಗನವಾಡಿದು ಯಾರು ಅದು ತಗೊಂಡು ಏನು ಇದು ಮಾಡ್ತಾ ಇಲ್ಲ. ನಿಮ್ಮ ಹೆಸರು? ಪುಟ್ಟರಾಜು ಅಂತ. ಹೌದು. ಎಷ್ಟು ತಿಂಗಳಾಯ್ತು ಅಂಗನವಾಡಿ ಇದು ಕಟ್ಟಿ? 2 ತಿಂಗಳು ಅಷ್ಟೇ. 2 ತಿಂಗಳು ಎಲ್ಲ ಮಕ್ಕಳು ಚೆನ್ನಾಗಿರಲಿ. ನಾವೇನಲ್ಲಿ ಹೋಗೋದಿದ್ರೆ ಕೋರ್ಟು ಕಚೇರಿಗೆ ಏನು ತಲೆ ಹೊಡ್ತಾ ಇದೀವ, ನ್ಯಾಯ ಕೇಳ್ತಾ ಇದೀವಿ ಅಷ್ಟೇ. ಏನು ಅವ್ರಿಗೆ ಹುಡುಗರುಗಳಿಗೆ ಅನುಕೂಲ ಅಷ್ಟೇ ಮಾಡಿರೋದು. ಎಣ್ಣೆ ಹೊಡೆಯೋಕ್ಕೆ ಅನುಕೂಲ ಮಾಡೋರು, ಗಾಂಜಾ ಹೊಡೆಯೋಕೆ, ಎಣ್ಣೆ ಹೊಡೆಯೋಕೆ ಅನುಕೂಲ ಮಾಡೋರು ಅಷ್ಟೇ. ಒಂದೇ ಏನು ದನನೂ ಕಟ್ಟಾಕೋಬೋದು ಅಷ್ಟೇ ಮಳೆ ಆದರೆ. ಇಲ್ಲಿ ನನ್ನ ಹೆಸರು ಶೇಖ್ ಆಯಿತು, ಈ ಬಡಾವಣೆಯ ಅಧ್ಯಕ್ಷ. ಇಲ್ಲಿ ಇದು ಕಟ್ಟಿ ಅಂಗನವಾಡಿ ಹೆಚ್ಚು ಕಡಿಮೆ 8 ತಿಂಗಳಾಗಿದೆ. ಇಲ್ಲಿ ಧೂಮಪಾನ, ಮದ್ಯಪಾನ, ಗಾಂಜಾ ಪ್ರತಿಯೊಂದು ಅನಿತಕ ಚಟುವಟಿಕೆ ನಡೀತಾ ಇದೆ ಇಲ್ಲಿ. ಇದನ್ನು ಅಂಗನವಾಡಿ ಕಟ್ಟಿದಾರೋ ಇಲ್ಲ ಬಾರು ಬೇರೆ ಏನಾರು ಗಾಂಜಾ ಹೊಡಿಯೋಕ್ಕೆ ಕಟ್ಟಡ ಕಟ್ಟಿದಾರೋ ಗೊತ್ತಿಲ್ಲ. ಇದು ನಾಳೆ ಏನಾರು ಹೆಚ್ಚು ಕಡಿಮೆ ಆದರೆ ಇದು ಜವಾಬ್ದಾರಿನ ಈ ಅಧಿಕಾರಿಗಳು ತೊಗೋಬೇಕಾಯ್ತದೆ. ನಮ್ಮ ಅಂಗನವಾಡಿನ ಇದು ಓಪನ್ ಮಾಡ್ಬೇಕಂತ ಕೇಳ್ಕೊತೀವಿ ಅಷ್ಟೇ ನಾವು. ಸರ್ ನೀವು ಮುಖಾಂತರ ನೀವು ಅಧಿಕಾರಿಗಳಿಗೆ ಯಾರಿಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್? ಗಮನಕ್ಕೆ ತಂದಿಲ್ವಾ ನೀವು? ತಂದಿದ್ದೀವಲ್ಲ, ಎಷ್ಟು ಫೋನ್ ಮಾಡೋದು. ಯಾರಿಗೆ ಹೇಳಿದ್ದೀರ ಸರ್? ಸರ್ ನಾನು ಇಲ್ಲಿ ಅದೇ ಕೌನ್ಸಿಲರ್ ಹರೀಶ್ ಇದಾರಲ್ಲ ಅವ್ರಿಗೂ ಹೇಳಿದ್ದೀವಿ. ಅಧಿಕಾರಿಗಳಿಗೆ ಯಾರಿಗೆ ಹೇಳಿದ್ದೀರ ನೀವು? ಅಧಿಕಾರಿಗಳಿಗೆ ನಮ್ಮ ಹರೀಶ್ ಅವರೇ ಇಲ್ಲಿಂದ ಫೋನ್ ಮಾಡಿದರು. ಯಾವಾಗ ಮಾಡ್ತೀರಾ, ಏನು ಮಾಡವ, ಇನ್ನೂ ಐತೆ ಟೈಮು, ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಒಳಗೆ ಉತ್ತರಗಳೇ ಕೊಡೋದವರು. ಈ ಅಂಗನವಾಡಿ ಕಟ್ಟಿ 8 ತಿಂಗಳಾಯಿತು. 8 ತಿಂಗಳಿಂದ ಇಲ್ಲಿ ಅಧಿಕಾರಿಗಳು ಯಾರು ಬಂದು ಕ್ರಮ ತಗೋತಾ ಇಲ್ಲ. ಇಲ್ಲಿ ಬರೀ ಗಾಂಜಾ, ಬೀಡಿ, ಸಿಗರೆಟ್ಟು, ಎಣ್ಣೆ ಅದೇ ಹೊಡಿತಾರದು. ಮತ್ತು ಪೋಲಿ ಹುಡುಗರು ಬಂದು ಸಿಕ್ಕಾಪಟ್ಟೆ ಏರಿದಲ್ಲ ಹಾವಳಿ ಜಾಸ್ತಿ ಆಗಿದೆ. ಈ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ತಗೋಬೇಕು. ಇಲ್ಲ ಅಂದರೆ ಬರೀ ಗಾಂಜಾ ಹೊಡಿಯೋಕ್ಕೆ, ಬೀಡಿ ಸೇದೋರಿಗೆ, ಎಣ್ಣೆ ಹೊಡಿಯೋಕ್ಕೆ ಮಾತ್ರ ಕಟ್ಟಿರೋದು ಕಟ್ಟಡ, ಇಲ್ಲ ಅಂಗನವಾಡಿ ಕಟ್ಟೋರ. ಈ ಅಧಿಕಾರಿಗಳಿಗೆ ಪ್ರಶ್ನೆ. ಈ ಮಾತನ್ನು ನನ್ನ ಮಾತು ನೋಡಿ, ಸರ್ಕಾರದ ಯೋಚನೆಯಲ್ಲಿ ಈ ಅಂಗನವಾಡಿ ಕೇಂದ್ರಗಳನ್ನು ಮಾಂಟೆಸರಿ ಅಂದರೆ ಪೂರ್ವ ಪ್ರಾಥಮಿಕ ಶಾಲೆಗಳನ್ನಾಗಿ ಮಾಡಬೇಕು, ಅಲ್ಲಿ ಕಲಿಕೆಯನ್ನು ಆರಂಭ ಮಾಡಬೇಕು. ಅದನ್ನು ಅಂಗನವಾಡಿ ಅಂತಲ್ಲ, ಅಂಗನವಾಡಿಯಿಂದ ಮೇಲ್ದರ್ಜೆಗೇರಿಸಬೇಕು ಅನ್ನುವ ಯೋಜನೆಯನ್ನು ರೂಪಿಸ್ತಾ ಇದೆ. ಹೀಗಿದ್ದಾಗ ಇರುವಂಥ ಅಂಗನವಾಡಿ ಕೇಂದ್ರಗಳನ್ನೇ ಸರಿಯಾಗಿ ಬಳಕೆ ಮಾಡಿಕೊಳ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಕಟ್ಟಡಗಳಿಲ್ಲ. ಕಟ್ಟಡಗಳಿದ್ದ ಕಡೆ ಅದನ್ನು ಬಳಸುವ ಕ್ರಮ ಇಲ್ಲ. ನಿಜಕ್ಕೂ ಕೂಡ ಇದು ಅಚ್ಚರಿ ಅಂತ ಅನಿಸುತ್ತೆ. ಈಗಲಾದರೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗಮನ ಹರಿಸಬೇಕು. ಇದನ್ನು ಸರಿಯಾದ ರೀತಿಯಲ್ಲಿ